ಸಾರ್ವಜನಿಕರ ಜಾಗ ಅದು ಪಾರ್ಕ್ ಅಂತ ಹೇಳಿದ್ರೆ ಪಾರ್ಕ್ ಜಾಗ ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆ ಆಗಬೇಕು. ಸದನದಲ್ಲಿ ಉದ್ಯಾನವನಗಳ ಬಿಲ್ ಪಾಸ್ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ಪತ್ರವನ್ನ ತೇಜಸ್ವಿ ಸೂರ್ಯ ಬರೆದಿದ್ದಾರೆ. ವಿಧೇಯಕ ಮರುಪರಿಶೀಲಿಸುವಂತೆ ಸಂಸದ ತೇಜಸ್ವಿ ಸೂರ್ಯ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರಿಗೆ ಪತ್ರವನ್ನ ಬರೆದು ತೇಜಸ್ವಿ ಸೂರ್ಯ ನೋಡಿ, ಇದು ಇಂಥದ್ದೊಂದು ತೀರ್ಮಾನವನ್ನ ಸರ್ಕಾರ ತರೋದಕ್ಕೆ ಹೊರಟಿರುವುದು ಇದು ಸರಿಯಾದದ್ದಲ್ಲ ಅಂತ ಹೇಳಿದ್ದಾರೆ ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ ಅವರು ಬರೆದಿರುವಂತಹ ಪತ್ರ ರಾಜ್ಯಪಾಲರಿಗೆ ನೀವು ಗಮನಿಸ್ತಾ ಇದ್ದೀರಲ್ಲ. ತೇಜಸ್ವಿ ಸೂರ್ಯ ಪಾರ್ಕ್ ಜಾಗ ಕಮರ್ಷಿಯಲ್ ಉದ್ದೇಶಕ್ಕೋಸ್ಕರ 5% ಬಳಸಿಕೊಳ್ಳುವಂತಹ ಸರ್ಕಾರದ ತೀರ್ಮಾನ. ಈ ತೀರ್ಮಾನದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತೇಜಸ್ವಿ ಸೂರ್ಯ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ. ರಾಜ್ಯಪಾಲರಿಗೆ ತೇಜಸ್ವಿ ಸೂರ್ಯ ಪತ್ರವನ್ನ ಬರೆದಿದ್ದಾರೆ. ಪಾರ್ಕ್ ಜಾಗ ಸರ್ಕಾರ ಕಬ್ಜಾ ಮಾಡೋದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಪಾರ್ಕ್ ಜಾಗವನ್ನ ಯಾವುದೇ ಕಾರಣಕ್ಕೂ ಕೂಡ ಕಮರ್ಷಿಯಲ್ ಉದ್ದೇಶಗಳಿಗೆ ಬಳಸಿಕೊಳ್ಳಬಾರದು ಅನ್ನುವಂತಹ ಉದ್ದೇಶದಿಂದ ರಾಜ್ಯಪಾಲರಿಗೆ ತೇಜಸ್ವಿ ಸೂರ್ಯ ಪತ್ರವನ್ನ ಬರೆದಿದ್ದಾರೆ. ಸದನದಲ್ಲಿ ಉದ್ಯಾನವನಗಳ ಬಿಲ್ ಅನ್ನ ಸರ್ಕಾರ ಯಾವಾಗ ಪಾಸ್ ಮಾಡ್ತೋ 5% ಉದ್ಯಾನವನಗಳ ಜಾಗವನ್ನ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಬಳಸಿಕೊಳ್ಳುವಂತ ಉದ್ದೇಶದ ಬಿಲ್ ಅದು. ಈ ನಿಟ್ಟಿನಲ್ಲಿ ಈಗ ತೇಜಸ್ವಿ ಸೂರ್ಯ ಸಂಸದ ಪತ್ರವನ್ನ ಬರೆದಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿಗಳು ಈಗ ಬಸವನಗುಡಿಯ ಪಾರ್ಕ್ನಿಂದ ವೀರೇಶ್ ಇದ್ರೆ, ಕಬ್ಬನ್ ಪಾರ್ಕ್ನಿಂದ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಲೈವ್ ಕನೆಕ್ಟ್ ಆಗಿದ್ದಾರೆ. ಮೊದಲಿಗೆ ನಾನು ವೀರೇಶ್ ಬಹುಶಃ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ವೀರೇಶ್, ತಾವೀಗ ಬಸವನಗುಡಿ ಪಾರ್ಕ್ನಿಂದ ಲೈವ್ ನಲ್ಲಿದ್ದೀರಿ. ಪಾರ್ಕ್ಗಳ 5% ಸರ್ಕಾರ ಕಬ್ಜಾ ಮಾಡುವಂತ ತೀರ್ಮಾನದ ಬಗ್ಗೆ ಏನಂತಾರೆ ವಾಕರ್ಸ್, ಏನಂತಾರೆ? ಇದು ಯಾವ ರೀತಿಯ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಜನಸಾಮಾನ್ಯರ ವಲಯದಲ್ಲಿ? ವೀರೇಶ್, ರಂಜಿತ್, ಇದೀಗ ಸರ್ಕಾರ ಹೊಸ ತಿದ್ದುಪಡಿಯನ್ನ ತಂದಿದ್ದಾರೆ. ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣಾ ಕಾಯ್ದೆ ವಿಚಾರವಾಗಿ. ಅಂದ್ರೆ ಆ ಪಾರ್ಕ್ಗಳಲ್ಲಿ 5% ಜಾಗ ಕಮರ್ಷಿಯಲ್ ಯೂಸ್ ಮಾಡಬಹುದು, ಕಾಂಪ್ಲೆಕ್ಸ್ ಕಟ್ಟಬಹುದು, ಲೀಸ್ ಕೊಡಬಹುದು, ರಸ್ತೆ ನಿರ್ಮಾಣ ಮಾಡಬಹುದು, ಟನಲ್ ಸಹ ಮಾಡಬಹುದು ಎಂಬುದು ಒಂದ್ ಕಡೆ ತಿದ್ದುಪಡಿ ಆಗಿದೆ. ಸಾಕಷ್ಟು ಜನ ಒಂದ್ ಕಡೆ ಅಸಮಾಧಾನ, ಆಕ್ರೋಶ ಹೊರಾಗ್ತಿದ್ರೆ. ಇಲ್ಲಿ ಸಹ ಒಂದ್ ಕಡೆ ನಾನೀಗ ಬಸವನಗುಡಿಯ ಒಂದು ಪಾರ್ಕ್ ಅಲ್ಲಿ ಇದ್ದೇನೆ. ಇಲ್ಲಿ ಸಹ ಸಾಕಷ್ಟು ಜನ ಅಲ್ಲಿ ಕ್ರೀಡಾಪಟುಗಳಿದ್ದಾರೆ, ಬೆಳಗ್ಗೆ ಬಂದು ಆಟ ಆಡ್ತಾರೆ. ಅವ್ರು ಮಾತಾಡ್ತೀನಿ, ಅವ್ರು ಏನ್ ಹೇಳ್ತಾರೆ ಕೇಳ್ತೀನಿ. ಸರ್ ನಮಸ್ತೆ. ಸರ್ಕಾರಿಗೆ 5% ಈಗ ಕಮರ್ಷಿಯಲ್ ಮಾಡಕ್ಕೆ ಹೊರಟಿದೆ. ಅಂದ್ರೆ ಏನಾದ್ರೂ ರಸ್ತೆ ಮಾಡಬಹುದು, ಟನಲ್ ಮಾಡಬಹುದು, ಕಾಮಗಾರಿ ಯೂಸ್ ಮಾಡಬಹುದು ಅಂತ ಒಂದ್ ಕಡೆ ಮೂಲ ಸೌಕರ್ಯಕ್ಕಾಗಿ ಒಂದು ಕಾಯ್ದೆ ಈಗ ತಿದ್ದುಪಡಿ ತಂದಿದೆ. ಏನ್ ಹೇಳ್ತಾರೆ ಸರ್ ಅಂತ? ತುಂಬಾ ತಪ್ಪು. ಈಗ ತಾನೇ ಒಲಿಂಪಿಕ್ಸ್ ಅಲ್ಲಿ ನಮ್ ದೇಶ ಮೇಲೆ ಬರ್ತಾ ಇದೆ. ಹೀಗೆ ಮಾಡ್ತಾ ಇದ್ರೆ ಮತ್ತೆ ತೊಂದರೆ ಆಗತ್ತೆ ಎಲ್ಲಾರ್ಗು. ನಾವೆಲ್ಲ ದಿನ ಇಲ್ಲಿ ಆಟ ಆಡ್ತೀವಿ, ವಾಕಿಂಗ್ ಮಾಡ್ತೀವಿ. ಸೊ ಹಿಂಗೆ ಕಮ್ಮಿ ಆಗ್ತಾ ಇದ್ರೆ ಪಾರ್ಕ್ಸ್ ಇನ್ನೂ ಜಾಸ್ತಿ ಮಾಡಬೇಕು ಸರ್ಕಾರ. ಅದು ಬಿಟ್ಟು ಹಿಂಗೆಲ್ಲ ಮಾಡ್ತಾ ಇದ್ರೆ ಇದು ಸರಿ ಇಲ್ಲ ಅಂತ ಅನ್ಸುತ್ತೆ. ಸಮಸ್ಯೆ ಆಗಲ್ವಾ ಅಂತ? ಈಗ 5% ಸಮಸ್ಯೆ ಆಗತ್ತೆ. ಇದು ಒಳ್ಳೇದಲ್ಲ, ಈ ಕಾನೂನು ಒಳ್ಳೇದಲ್ಲ. ಸರ್ ನಮಸ್ತೆ, ಏನ್ ಹೇಳ್ತೀರಿ? ಈಗ 5% ಜಾಗವನ್ನ ಮೂಲ ಸೌಕರ್ಯಕ್ಕೆ ಯೂಸ್ ಮಾಡಬಹುದು, ರಸ್ತೆ ಮಾಡಬಹುದು, ಕಾಮಗಾರಿ ಮಾಡಬಹುದು ಅಂತ ತಿದ್ದುಪಡಿ ತಂದಿದೆ. ನಿಮ್ಮ ಮಸೂದೆ ಅಂಗೀಕಾರ ಆಗಿದೆ. ಸರ್ ಆಕ್ಚುಲಿ ನಮ್ ಸರ್ ಹೇಳ್ದಂಗೆ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರ ರೆವಿನ್ಯೂಗೋಸ್ಕರ ಬೇರೆ ಏನಾದ್ರೂ ಮಾರ್ಗ ಹುಡ್ಕೋಬಹುದು. ನನ್ನ ಪ್ರಕಾರ ಏನಿಸುತ್ತೆ ಅಂದ್ರೆ ಈ ಫ್ರೀ ಬೀಸ್ ಇವೆಲ್ಲ ಕೊಡ್ಲಿಕ್ಕೆ ಇವರಿಗೆ ರೆವಿನ್ಯೂ ಬೇಕು. ಈಗ ಎಲ್ಲ ಆಯ್ತು, ಈಗ ಬಂದ್ಬಿಟ್ಟು ಈಗ ಪಾರ್ಕ್ ಕೈ ಹಾಕಿದ್ದಾರೆ. ಐ ಡೋಂಟ್ ಥಿಂಕ್ ಇಟ್ ಇಸ್ ಎ ಗುಡ್ ಐಡಿಯಾ. ಸರ್ ಈ ಒಂದು ಮಸೂದೆನ ಸರ್ಕಾರಕ್ಕೆ ವಾಪಸ್ ತೆಗೆದುಕೊಳ್ಳುವಂತ ಒತ್ತಾಯ ಮಾಡ್ತಾರೆ. ಖಂಡಿತ ರಿಕ್ವೆಸ್ಟ್ ಮಾಡ್ತೀವಿ ಸರ್ಕಾರಕ್ಕೆ ವಾಪಸ್ ತಗೊಳ್ಳಿ ಅಂತ. ಯಾಕಂದ್ರೆ ನೀವು ಡೈಲಿ ಬಂದಿಲ್ಲಿ ವಾಕಿಂಗ್, ಕ್ರಿಕೆಟ್ ಎಲ್ಲ ಆಡ್ತೀರಿ, ಸಮಸ್ಯೆ ಆಗಲ್ವಾ ಅಂತ? ಈಗ 5% ಜಾಗ ಅಂದ್ರೆ ಇಲ್ಲಿ ಸಹ ಒಂದ್ ಕಡೆ ಅರ್ಧ ಎಕರೆ ಹೋಗುತ್ತೆ. ಹೌದು ಸರ್, ನಮ್ಗಿಂತ ಹೆಚ್ಚಾಗಿ ತುಂಬಾ ಜನ ವಯಸ್ಸಾದವರು ತುಂಬಾ ವಯಸ್ಸಾದವರು ಇಲ್ಲಿ ಬರ್ತಾರೆ, ವಾಕ್ ಮಾಡ್ತಾರೆ, ರಿಲ್ಯಾಕ್ಸ್ ಮಾಡ್ತಾರೆ. ಅವ್ರು ತುಂಬಾ ಆಕ್ಟಿವಿಟೀಸ್ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರಿಗಾದ್ರೂ ಒಂದು ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ನಮ್ಮಂತ ವಯಸ್ಕರು ರೋಡಲ್ಲಿ ವಾಕ್ ಮಾಡಬಹುದು, ಪರವಾಗಿಲ್ಲ. ಬಟ್ ಮೋರೆಯವರು ತುಂಬಾ ಜನ ಮಕ್ಕಳಿಗೆ, ಕಿಡ್ಸ್ಗೆ ಇಲ್ಲೆಲ್ಲ ಆಟ ಆಡಿಕ್ಕೆ ಒಂದು ಬ್ಯೂಟಿಫುಲ್ ಜಾಗ ಇದೆ. ಈ ಜಾಗನ ಕಿತ್ಕೊಂಡ್ರೆ ಮತ್ತೆ ಅವರೆಲ್ಲ ಎಲ್ಲಿ ಹೋಗ್ಬೇಕು?
ರಂಜಿತ್, ಇಲ್ಲಿ ಯಾಕಂದ್ರೆ ಸಾಕಷ್ಟು ಜನ ಅಸಮಾಧಾನ ಆಕ್ರೋಶ ಆಗ್ತಿದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಮಸೂದೆ ಅಂಗೀಕಾರ ಆಗಿದೆ, ವಾಪಸ್ ತೆಗೆದುಕೊಳ್ಬೇಕು, ತಿದ್ದುಪಡಿ ಮಾಡೋದು ಸರಿಯಲ್ಲ. ಯಾಕಂದ್ರೆ ಇವರು 5% ಅಂತ ಹೇಳ್ತಾರೆ, ಬೇರೆ ಮುಂದಿನ ದಿನಗಳಲ್ಲಿ 10% ಆಗ್ಬಹುದು, ಪಾರ್ಕ್ ಗಳನ್ನು ನುಂಗಬಹುದು. ಯಾಕಂದ್ರೆ ಮಕ್ಕಳು ಆಟ ಆಡ್ತಾರೆ, ವಯಸ್ಕರು ವಯಸ್ಸಾದವರು ಬಂದು ಜಾಗಿಂಗ್ ಸಹ ಮಾಡ್ತಾರೆ, ವಾಕಿಂಗ್ ಸಹ ಮಾಡ್ತಾರೆ. ಮತ್ತೊಂದ್ ಕಡೆ ಪೊಲ್ಯೂಷನ್ ಬೆಂಗಳೂರಲ್ಲಿ ಜಾಸ್ತಿ ಪ್ರಮಾಣದಲ್ಲಿದೆ. ಇಂಥ ಪಾರ್ಕ್ಗಳು ಒಂದ್ ಕಡೆ ಪೊಲ್ಯೂಷನ್ ಒಂದು ಒಳ್ಳೆ ಶುದ್ಧ ಗಾಳಿಯನ್ನು ನೀಡುತ್ತೆ. ಹೀಗಾಗಿ ಸಮಸ್ಯೆ ಆಗ್ಬಹುದು. ಸರ್ಕಾರ ಈ ಒಂದು ನಿರ್ಧಾರದಿಂದ ವಾಪಸ್ ತೆಗೆದುಕೊಳ್ಬೇಕಂತ ಒಂದ್ ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ ರಂಜಿತ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ವೀರೇಶ್. ಇನ್ನು ಅಭಿಷೇಕ್ ಕೂಡ ಇದ್ದಾರೆ. ಅಭಿಷೇಕ್ ಕಬ್ಬನ್ ಪಾರ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್ ಬೆಳಿಗ್ಗೆ ಕೂಡ ಅಲ್ಲಿನ ವಾಕರ್ಸ್ನೆಲ್ಲ ಮಾತಾಡಿಸ್ತಾ ಇದ್ರು. ಅಭಿಷೇಕ್, ಸರ್ಕಾರ ಸದನದಲ್ಲಿ ಮಂಡಿಸಿರುವಂತಹ ಇದೊಂದು ಏನ್ ಕಾಯ್ದೆ ಇದೆಯಲ್ಲ, ಸದ್ಯ ಇದು ಈಗ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಆಕ್ರೋಶಕ್ಕೆ ಕಾರಣ ಆಗಿದೆ? ಕಬ್ಬನ್ ಪಾರ್ಕ್ ಅಂತ ಹೇಳಿದ್ರೆ ಆ ಹಸಿರು ಬೆಲ್ಟ್ ಇದೆಯಲ್ಲ, ಅಲ್ಲಿ ಬರುವಂತ ಜನ ಏನ್ ಹೇಳ್ತಾ ಇದ್ದಾರೆ? ಇಲ್ಲೇನಾದ್ರೂ 5% ಈ ರೀತಿ ಕಮರ್ಷಿಯಲ್ ಸ್ಪೇಸ್ ಆಯ್ತು ಅಂತ ಹೇಳಿದ್ರೆ ಮುಂದೇನು ಅಂತೇಳಿ ಏನ್ ಹೇಳ್ತಾರೆ? ಈಗಾಗಲೇ ಏನು ಇಲ್ಲಿದ್ದಂತಹ ಒಂದು ಜನರು ಕೂಡ ಅದೇ ಹೇಳ್ತಾ ಇರುವಂತದ್ದು, ನಮಗೆ ಪಾರ್ಕ್ ಅನ್ನ ಬಿಟ್ಬಿಡಿ, ಪಾರ್ಕ್ ಅನ್ನ ನೀವು ಯಾಕೆ ಇದೆಲ್ಲ ಮಾಡ್ತೀರಿ, ಕಬ್ಜಾವನ್ನ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತೀರಿ, ಪಾರ್ಕ್ ಅನ್ನ ಬಿಟ್ಟು ನಿಮ್ಮ ಏನಿದೆಯೋ ಅದೆಲ್ಲ ಕೂಡ ಮಾಡಿ. ಯಾಕಂದ್ರೆ ಪಾರ್ಕ್ ಅಂತ ಹೇಳಿದ್ರೆ ಅದು ಇದಂತಲ್ಲ, ಒಂದು ಎಮೋಷನಲ್ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ಈಗಾಗಲೇ ಇಲ್ಲಿರುವಂತಹ ಒಂದು ಸಾಕಷ್ಟು ಒಂದು ವರ್ಕರ್ಸ್ಗಳು ಕೂಡ ಇದಕ್ಕೆ ಒಂದು ವಿರೋಧ ವ್ಯಕ್ತಪಡಿಸುವಂತಹ ಒಂದು ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ ಅದೇ ಈಗ 5% ಪಾರ್ಕ್ಗಳನ್ನು ಅಂದ್ರೆ ಇದು ಅಂತಲ್ಲ, ಈ ಜಾಗ ಅಂತಲ್ಲ, ರಾಜ್ಯದಲ್ಲಿರುವಂತಹ ಪಾರ್ಕ್ಗಳ ಜಾಗವನ್ನ ಬಳಕೆ ಮಾಡ್ಕೊಳ್ತಾರೆ ಅಂತ ಹೇಳಿ ಸರ್ಕಾರ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಯಾಕೆ ಬಳಕೆ ಮಾಡ್ತಾರೆ ಅವರು? ಎದಕ್ಕೆ ಬೇಕಾಗಿದೆ? ಅಲ್ಲಿ ಜನರು ಚೆನ್ನಾಗಿ ಓಡಾಡ್ತಾರ, ಒಳ್ಳೆ ವಾಕಿಂಗ್ ಮಾಡ್ತಾ ಇದಾರ, ಒಳ್ಳೆ ನೈಸರ್ಗಿಕ ವಾತಾವರಣ ಇದೆ. ಬೆಂಗಳೂರಲ್ಲಿ, ನಮ್ಮ ಇಂಡಿಯಾದಲ್ಲಿ ಬೆಂಗಳೂರು ತರ ಯಾವ್ದು ಪಾರ್ಕ್ಗಳು ಇಲ್ಲ. ಕಬ್ಬನ್ ಪಾರ್ಕ್ ಇರಲಿ, ಲಾಲ್ಬಾಗ್ ಇರಲಿ, ಯಾಕೆ ಒತ್ತಾಯ ಮಾಡ್ತಾರೆ? ಇಷ್ಟೆಲ್ಲ ಬೇರೆ ಗವರ್ಮೆಂಟ್ ಜಾಗಗಳು ತುಂಬಾ ಜಾಗಗಳು ಇದೆ. ಗಾಂಧಿನಗರ್ ಇರಲಿ, ಫ್ರೀಡಂ ಪಾರ್ಕ್ ಇರಲಿ, ಎಲ್ಲ ಕಡೆ ಇದೆ. ಅಲ್ಲೇನು ಜಾಗ ಸ್ಪೇಸ್ ಖಾಲಿ ಇದೆ. ಇಲ್ಲಿ ಯಾಕೆ ಬೇಕು ಅವ್ರಿಗೆ? ಆ ತರ ಎಲ್ಲ ಮಾಡ್ತಾ ಇದಾರ, ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ This is the only lung space in Bangalore. ಅಂದ್ರೆ ಇದು ಇದಕ್ಕೆ ಬೇರೆ ಒಂದು ಇತಿಹಾಸ ಕೂಡ ಇದೆ. ಲಾಲ್ಬಾಗ್ ಆಗಿರ್ಬೋದು, ಪ್ರತಿಯೊಂದು ಪಾರ್ಕ್. ಸೊ ಅದೇ ಕಬ್ಜಾ ಮಾಡ್ತಾ ಇರೋ ಬಗ್ಗೆ ನೀವು It is not required actually for that. ಕಬ್ಜಾ ಮಾಡ್ಲಿಕ್ಕೆ ಆಕ್ಚುಲಿ ಬಹಳ ಜಾಗಗಳು ಇನ್ನೂ ಹಂಗೆ ಇದೆ. ಇವ್ರು ಹೇಳೋ ಪ್ರಕಾರ ಕರೆಕ್ಟ್, ಇವ್ರು ಹೇಳ್ತಾ ಇರೋದು. ಲೆಟ್ ಇಟ್ ಬಿ ಆಸ್ ಇಟ್ ಇಸ್. ಎಸ್, ಇದು ಇಲ್ಲಿರುವಂತಹ ಒಂದು ಹೇಳಿಕೆ ಆಗಿರುವಂತದ್ದು. ಅಂದ್ರೆ ಯಾಕೆ ಬೇರೆ ಜಾಗ ಇದೆ, ಅದನ್ನ ಬೇಕಾದ್ರೆ ಏನ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಆದ್ರೆ ಪಾರ್ಕ್ಗಳ ಮೇಲೆ ನೀವು ಕಣ್ಣು ಹಾಕೋದು ಬಿಡಿ ಅಂತ ಹೇಳಿ ಅವರೊಂದು ಹೇಳಿಕೆಯನ್ನ ಕೊಡ್ತಾ ಇರುವಂತವ್ರು ರಂಜಿತ್. ಓಕೆ, ಥ್ಯಾಂಕ್ ಯು ಅಭಿಷೇಕ್. ಹಾಗೆ ವೀರೇಶ್, ನಿಮಗೂ ಕೂಡ ಥ್ಯಾಂಕ್ ಯು.